ಹಾಯ್ ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಕಳೆದ ಒಂದು ತಿಂಗಳಿಂದ ಇವರಿಗೆ ನಾವು ಕಬ್ಬಿಗೆ ಎಣ್ಣೆ ಕೊಟ್ಟಿದ್ದೀವಿ. ಇವರು ಆಳು ಮನುಷ್ಯ ಅದರ ಗುಂಡಪ್ಪ ಪೂಜಾರಿ ಅಂತ ಹೇಳಿ. ಬೇಸಿಕಲಿ ಇವರು ನನಗೆ ಪರಿಚಯ ಇದ್ದಿದ್ದಿಲ್ಲ. ಇವರು ಓನರ್ಶಿಪ್ದವರು ನನಗೆ ಏನೋ ಒಂದು ವರ್ಷ 2 ವರ್ಷದಿಂದ ನನಗೆ ಪರಿಚಯ ಆಗಿ ಇದ್ದರು ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವರು ಫೋನ್ ಮಾಡಿ ಅದು ಕಮ್ಯುನಿಕೇಷನ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡೋರು. ಸೊ ಈಗಿದ್ದಂಥ ಈ ಕಬ್ಬಿನ ಪರಿಸ್ಥಿತಿ ನಾವು ಲಿಟ್ರಲಿ ನಾವು ಹೇಳಬಾರ್ದು. ಸೊ ನಾವು 1 ತಿಂಗಳಿಂದ ಈ ಪ್ಲಾಟಿಗೆ ನಾವು ವಿಸಿಟ್ ಕೊಟ್ಟಾಗ ಕಂಪ್ಲೀಟಾಗಿ ಕಾಡಿಗೆ ಏರಿತ್ತು. ಕಾಡಿಗೆ ಕಬ್ಬೇ ಬೆಳೆದಿದ್ದಿಲ್ಲ. ಸೊ ಇವತ್ತು 1 ತಿಂಗಳದೊಳಗೆ ಕಬ್ಬಿನ ಪ್ರಮಾಣ ಇವತ್ತಿನ ಈ ಮಟ್ಟದಾಗ ನಾವು ತೊಗೊಂಡು ಬಂದೀವಿ. ಬಿಕಾಸ್ ನಾವು ಮಾಡುವಂಥ ಕೆಲಸ. ಸೊ ಇನ್ನೊಂದು ನಾನೇ ಗ್ರೇಟ್ ಅಂತ ಅನ್ನಂಗಿಲ್ಲ. ಸೊ ಅಲ್ಲಿರುವಂಥ ಕಂಟೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದಾವೆ. ಜಿಂಕ್, ಬೋರಾನ್, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಐರನ್, ಫೋಲಿಕ್ ಆ್ಯಸಿಡ್ 21 ಕೆಟಗರಿಯ ಅಮಿನೋ ಆ್ಯಸಿಡ್ಸ್ ಕಂಟೆಂಟನ್ನು ನಾವು ಬೆಳೆಗಳಿಗೆ ಲೋಡ್ ಮಾಡಿರ್ತೀವಿ. ಸೊ ಕೆಲವೊಂದಿಷ್ಟು ಜನರ ಒಂದು ಊಹಾಪೋಹಗಳಿಗೆ ಇದು ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಕಂಪ್ಲೀಟಾಗಿ ಒಂದೇ ಲೆವೆಲ್ ಕಬ್ಬು ಬರ್ಲಾಗತ್ತವು. ಸೊ ಅದನ್ನು ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಪ್ರೊಸೀಜರನ್ನು ಕಂಪ್ಲೀಟೆಡ್ ಮಾಡಿದ್ರು ಅಂತೇಳಿ. ನಮಸ್ಕಾರ ಪೂಜಾರಿ ಅವ್ರಿಗೆ, ಯಾವ ರೀತಿ ಹಂತದಾಗ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಿ? ಇದಕ್ಕೆ ಯಾವ ರೀತಿ ಪ್ರೊಸೀಜರ್ ಮಾಡಿದ್ರಿ? ನೀವು ಎಣ್ಣೆ ಹ್ಯಾಂಗೆ ಹೊಡೋ ಯಾವ ಪದ್ಧತಿದಾಗ ಮಾಡಿದ್ರಿ? ಮೂಲ ಬಡ್ಡಿಗೆ ಹಾಕ್ದೇವೆ ರೀ. ಬಡ್ಡಿಗೆ ಆಗ್ಬೇಕು, ಥೋಡೆ ದಿನ ಬಿಟ್ಟು ಮತ್ತು ಮ್ಯಾಲೆ ಸುಳಿಗೆ ಹಾಕ್ತೀವಿ. ಈಗ ನಾವು ಸುರುವಿ ಬಂದಾಗ ನಾವು ಹೇಳಿದಾಗ ನಿಮ್ಗೆ ಅದು ಭರವಸೆ ಇತ್ತು ರೀ? ಭರೋಸಾ ಇದೆಯಲ್ಲ ರೀ. ಹ್ಯಾಂಗೆ ಭರವಸೆ ಹೆಂಗೆ ಇದ್ದಿದ್ದಿಲ್ಲ ರೀ? ಯಾವ ಯಾಕಂದ್ರೆ ನಾವು ಮಾಡಿಲ್ಲಲ್ಲ ರೀ, ಒಂದು ಸಲ ಹೆಂಗೆ ಭರೋಸೆ ಕಡಿಮೆ. ಈಗ ಹೆಂಗೆ ಅನ್ನಿಸ್ತದೆ? ಈಗ ಮಾಡಿದೇವ್ರಿ, ಈಗ ಸರಿಯಾಗ್ಯಾವ. ಈಗ ನಿಮ್ಮ ಆಜು ಬಾಜು ಪ್ಲಾಟ್ದವ್ರಿಗೆ ಒಂದು ಕಂಪೇರ್ ಮಾಡಿದ್ರೆ ನಿಮ್ಮ ಕಬ್ಬಿಗೆ ಆ ಕಬ್ಬಿಗೆ ಏನು ವ್ಯತ್ಯಾಸ ಅದ? ನಮ್ಮ ಕಬ್ಬು ಅವ್ರ ಏನು ಚೇಂಜ್ ಆಗಿದೆ? ಬದಲಾವಣೆ ಏನು ಕಂಡೀರಿ ನೀವು? ಬದಲಾವಣೆ ಅಂದ್ರೆ ಅದು ಬೆಳವಣಿಗೆ ರೀ, ಈ ಬಡ್ಡಿ ರೀ. ಈಗ ಎಲ್ಲ ಬೇರೆ 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 ಥರ ಯಾವ ರೀತಿ ರೀ? ಈಗ ಅವ್ರ ಕಬ್ಬಿಗೆ ನಮ್ಮ ಕಬ್ಬಿಗೆ ಭಾಳ ಡಿಪ್ರೆಷನ್ ಇರುತ್ತೆ. ಮೊದಲು ನಮಗೆ ನೋಡಿದ್ರೆ ಏನೂ ಇದ್ದಿಲ್ಲ ರೀ. ಈಗ ಅವ್ರ ಕಬ್ಬು ಫೇಲ್ ಆಗ್ಯದ, ನಮ್ಮ ಕಬ್ಬು ಇಲ್ಲ. ವ್ಯತ್ಯಾಸಗಳು ನನಗೆ ಕರೆಕ್ಟಾಗಿ ಇನ್ಫಾರ್ಮ್ ಸಿಗಲಿಲ್ಲ. ಏನು ವ್ಯತ್ಯಾಸ ಕಾಣಾಗತ್ತೀರಿ ನಿಮ್ಮ ಕಬ್ಬಿನೊಳಗೆ? ಇದೇ ರೀ, ಇದು ಬೆಳವಣಿಗೆ ರೀ. ಬೆಳವಣಿಗೆ ಒಂದೇ. ಮತ್ತು ಇದು ಕಾಡಿಗೆ ಹೋಗ್ಯಾದ ರೀ. ಕಾಡಿಗೆ ಕಂಪ್ಲೀಟಾಗಿ ಹೋಗಿದೆ. ಸುಳಿ ಸೂಪರ್. ಮರಿಗಳ ಸಂಖ್ಯೆ? ಮರಿಗೂ ಸರಿ, ಮರಿಗಳ ಸಂಖ್ಯೆನ ಸರಿಯಾಗಿ ಮಾಡಿದ್ವಿ. ಸೊ ಈಗ ನಾವು ಮಾಡುವಂಥ ಸೇರಿ ನಿಮಗೆ ಸರಿ ಅನ್ನಿಸ್ತದೆ, ತಪ್ಪು ಅನ್ನಿಸ್ತದೆ? ಇಲ್ಲ ಇಲ್ಲ. ಖರ್ಚು ಎಷ್ಟು ಬೇಕು ರೀ? ಖರ್ಚು ಒಂದು 6,000 ರೂಪಾಯಿ. 6,000 ರೂಪಾಯಿ. ಈಗ 4 ಎಕರೆಗೆ 6,000 ರೂಪಾಯಿ ನಿಮ್ಗೆ ವಜ್ಜೆ ಅನ್ನಿಸ್ತದೆ ರೀ? ಏನಿಲ್ಲ ರೀ, ಸರಿಯಾಗ್ಯಾವ ರೀ. ನಮಗೆ ಗೊತ್ತಿದ್ದಿಲ್ಲ ರೀ. ಈಗ ಗೊತ್ತಾಗ್ಯಾವ ರೀ, ಈಗ ಅನುಭವ. ಸೂಪರ್. ಸೊ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಇದು ಮಾಡಿರಿ, ಸರಿಯಾಗಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ವೆಲ್, ಸೊ ಯಾಕೆ ನಾವು ಈ ಮಾತನ್ನು ಹೇಳ್ತೀವಪ್ಪ ಅಂದ್ರೆ, ರೈತರಿಗೆ ಒಂದು ಸ್ಪೆಷಲಿ ನೀವು ಏನೇ ಮಾಡಿರಿ ಸರ್, ಭೂಮಿ ನಂದದ ಫಸ್ಟ್ ಅದು ತಲೆಗಿಟ್ಕೋರಿ. ಜಮೀನು ನಂದು, ದುಡಿಯೋರು ನಾವು, ದುಡ್ಡು ನಮ್ಮದು. ಕರೆಕ್ಟಾ? ಇವೆಲ್ಲವನ್ನು ನಮ್ಮ ಥೇರಿ ಒಳಗೆ ಅಥವಾ ನಮ್ಮ ಅಂಡರ್ದಾಗ ನಾವು ತೊಗೊಂಡು ಕೆಲಸ ಮಾಡಿದ್ರೆ ಮಾತ್ರ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಕಾಟಾಚಾರಕ ನೀವು ಬೆಳಿತೀನಿ ಅಂತಂದ್ರೆ ಅಲ್ಲ. ಕೆಲವೊಂದು ಕಡೆ ನಾನು ಸಾಕಷ್ಟು ಪ್ಲಾಟ್ಗಳಿಗೆ ನಾನು ವಿಸಿಟಿಂಗ್ ಕೊಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಾಗ ಒಂದಿಷ್ಟು ಜನ ರೈತರು ಮಾಡ್ತಾರೆ. ಕೆಲವೊಂದು ಕಡೆ ನೀವು ಈ ಚುಂಚನಸೂರು ದಾಟಿ ನೀವು ಮುಂದಕ್ಕೆ ಹೋಗ್ರಿ, ಬರೀ ಕೋರೋಜನ್ ಮೇಲೆ ಬೆಳೆ ಬರ್ತದ್ರಿ ಅಂತ ಹೇಳ್ತಾರೆ ಒಂದಿಷ್ಟು ಜನ. ಬರಂಗಿಲ್ಲ ಸರ್. ಯಾವ ಇಂಟಿಗ್ರೇಟ್ಸ್ ಎದಕ್ಕೆ ಸಂಬಂಧಪಡ್ತದೆ ಅದನ್ನು ನೀವು ಯೂಸ್ ಮಾಡಿಸ್ರಿ. ಕೋರೋಜನ್ ಬರೀ ಸುಳಿಗೆ ಅಷ್ಟೇ ಇರ್ತದೆ, ಸುಳಿದಿಲ್ಲ ನೀವು ಹೊಡೆಯೋ ಜರೂರತೆ ಇಲ್ಲ. ಕರೆಕ್ಟಾ? ಆ್ಯಂಡ್ ಸ್ಪೆಷಲಿ ಈ ವರ್ಷಿನ ಕಾಲ 2026ನೇ ಇಸ್ವಿದು ಏನು ಬೆಳೆಗಳು ಅದಾವ, 80-90% ಕಾಡಿಗೆ ರೋಗ ಬಂದಾವೆ. ಸೊ ಕಾಡಿಗೆ ಭಯಂಕರ ಅದ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನು ಇಂಟಿಗ್ರೇಟ್ಸ್ ಆಗಬೇಕು, ಏನಿಲ್ಲ, ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿ. ಆ್ಯಂಡ್ ಇನ್ನೂ ಒಂದು ನಾವು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಮೇರೆಗೆ ಮಳೆ ಅಲ್ಪ ಸ್ವಲ್ಪ ಆಗ್ಲಾಗತ್ತದ. ಆ್ಯಂಡ್ ಸ್ಪೆಷಲಿ ನೀವೇನು ಬೆಳೆಗಳು ಮಾಡ್ಕೋಬೇಕಲ್ಲಾಗತ್ರಿ, ಈ ವರ್ಷಿನ ಕಾಲ ಖಾತಾಗಳು ಕಡಿಮೆ ಮಾಡಿರಿ ಸರ್. ಈ ವರ್ಷಕ್ಕೆ ಖಾತಾ ಕಡಿಮೆ ಮಾಡಿರಿ. ಯಾಕಂತಂದ್ರೆ ಮಳೆ ಅಷ್ಟೊಂದು ಮಳೆ ಅದಾವೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಸಿಕ್ಕಂಗೆ ಖಾತಾ ಹಾಕಿಸಿ ಬೆಳೆ ಮೇಲೆ ಹೊಡೆತಕ್ಕೆ ಹಾಕಿಬಿಡ್ಬೇಡ್ರಿ. ಆ್ಯಂಡ್ ಭೂಮಿಗೂ ಹೊಡೆತಕ್ಕೆ ಒಳಗಾಗ್ತದೆ. ಇನ್ನು 2ನೇ ವಿಚಾರ ಅಂತ ಬಂದಾಗ, ನೀವೇನು ಸಫಿಸಿಯೆಂಟ್ ಸಾಲುಗಳು ಅಂತ ಹೇಳಿ ಬಿಡ್ತೀರಿ, ಈಗ ತೊಗರಿ ಬಂತು, ಹತ್ತಿ ಬಂತು, ಏನೇ ಮಾಡಿದ್ರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಬೆಳೆಗಳಿಂದ. ಅಂದ್ರೆ ಮಲ್ಟಿಪಲ್ ಕ್ರಾಪಿಂಗ್ ಅಂತಾರೆ ಇದಕ್ಕೆ. ಸೊ ಅದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.